ಸರ್ ಎಸ್, ಓವರ್ ಟು ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಮರ್ಥ್. ನನ್ನ ಮೊದಲನೇ ಸಿನಿಮಾ ಇದು ಕಾಡು ಮಳೆ. ಇಲ್ಲಿವರೆಗೂ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ, ಅದರ ಅನುಭವನೂ ನನಗಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲ ರೀತಿ ಸಿನಿಮಾಗಳ್ನೂ ನೋಡ್ಕೊಂಡು ಬಂದಿದ್ದೀನಿ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಒಂದು ಒಳ್ಳೆ ಕತೆ ಇರಬೇಕು. ಅಂಥ ಒಂದು ಕತೆನ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಕಾಡು ಮಳೆ. ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ಅಂಥ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ. ಈಗ ಮೋಷನ್ ಪೋಸ್ಟರ್ ಏನು ನೋಡಿದ್ರು Y7 ಅನ್ನೋದು, ಈ ಭೂಮಿ ಮೇಲೆ ಖಂಡಗಳೇಳು, ಸಮುದ್ರಗಳೇಳು, ಸ್ವರಗಳೇಳು, ವಾರದಲ್ಲಿ 7 ದಿನ, ಈ ಒಂದು ಕಂಟೆಂಟ್ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ. ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದ್ದೀವಿ. ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ. ಕಾಡು ಅಂದರೆ ಭ್ರಮೆ, ಮಳೆ ಅಂದರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕಾಗ್ದಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ. ಸೊ ಇನ್ನು ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ. ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋಂಥ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ನಮ್ಮ ಸಿನಿಮಾದ DOP ರಾಜು. ಪ್ರತಿಯೊಬ್ಬರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮನ್ ಅಂತಲೇ ಕೇಳೋದು. ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬ ಹೇಳೋದಿದೆ. ಆದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು, ಅಂದರೆ ಯಾವ ಥರ ಶಾರ್ಟ್ ಕೇಳಿದ್ರು ಒಂದು ಮಾತು ಇಲ್ಲ ಅಂದಿಲ್ಲ. ನಾನು ಏನು ಕೇಳಿದ್ರು ಮಾಡಿಕೊಟ್ಟಿದ್ದಾನೆ. ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ರಾಜು. ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು. ಇವರು ಅಷ್ಟೇ, ಈ ಟ್ರೈಲರಲ್ಲಿ ಏನು BGM ನೋಡಿದ್ರು ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂರ್ಸೋಕ್ಕೆ ಏನು ಬೇಕೋ ಆ ರೀತಿ ಒಂದು BGM ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನು ಪ್ರಜ್ವಲ್ ಸರ್, ಇನ್ನೊಬ್ಬರು ಪ್ರಜ್ವಲ್ ಸಾರು. ಅವರು ನಮ್ಮ ಸಿನಿಮಾದ ಕಲರಿಸ್ಟ್, ಹಾಗೆ VFX ಸೂಪ್ರೈಸರ್. ಅವರು ಪ್ರತಿಯೊಂದು ಎಲ್ಲ ಸಿನಿಮಾದಲ್ಲಿ ಎಲ್ಲ ಥರ ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಹಾಗೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಹೀರೋ ಇವರಿಬ್ಬರ ಬಗ್ಗೆನೂ ತುಂಬ ಹೇಳಬೇಕು. ಆ ಒಂದು ಫಾರೆಸ್ಟಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು. ಅಂಥ ಒಂದು ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಕಾರಣಾಂತರದಿಂದ ಹೀರೋಯಿನ್ ಬರೋಕ್ಕಾಗಿಲ್ಲ ಇದಕ್ಕೆ. ಅದನ್ನ ಆಮೇಲೆ ಪ್ಲೇ ಮಾಡ್ತೀನಿ. ಹಾಂ, ಓಕೆ. ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹರ್ಷನ್, ಇಲ್ಲೇ ಇದೆಯಾ? ಸೊ ಹಾಗೆ ಇನ್ನಿಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು. ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು, ಆದರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸರ್. ರಾಜಪ್ಪ ಸರ್, ರಘೋಣ ಅಕ್ಕ, ಸಂಗಮಕ್ಕ, ಶೋಣಂ, ಎಲ್ಲರಿಗೂ ಥ್ಯಾಂಕ್ಸ್. ಇನ್ನು ತುಂಬ ಲೇಟ್ ಮಾಡಲ್ಲ, ಇದೇ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್, ಅವರು ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವ್ರು ಏನು ಬರೆದಿದ್ದಾರೆ ಅಂತ ಅವರೇ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ. ಸೊ ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಲೋಕಿ ಸರ್ ಬಂದಿಲ್ಲ, ರಾಜಿ, ಲೋಕಿ, ಪೇರು, ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ ಸರ್, ಇದೆ ಸರ್. ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೆಕನಲ್ ಹತ್ರ. ಆ ಒಂದು ಫಾರೆಸ್ಟು ಅದೇ ರೀತಿಯೇ ಇದೆ. ಸೊ ಅಲ್ಲಿಗೆ ಹೋದವರು ಯಾರೂ ವಾಪಸ್ ತಿರ್ಗಿ ಬರಲ್ಲ. ಅವ್ರಿಗೊಂದು ಅಂದರೆ ಬುದ್ಧಿ ಕೆಟ್ಟೋಗುತ್ತೆ, ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಇದೆ, ಈಗಲೂ ಇದೆ. ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ, ಅಲ್ಲಿಗೆ ಯಾರಿಗೂ ಬಿಡ್ತಾ ಇಲ್ಲ. ಆ ಥರದ್ದೊಂದು ಕಾನ್ಸೆಪ್ಟ್, ಆ ಥರದ್ದೊಂದು ಜಾಗ ಇದೆ. ಆ ಒಂದು ಜಾಗ ಇಟ್ಕೊಂಡೆ ಇದು ಮಾಡಿರೋದು ಕತೆ. ಅದೇ ಸರ್ ಹೇಳಿದ್ನಲ್ಲ, ಅದು ನಮ್ಮ ಕಾಡು ಮಳೆ ಟೈಟ್ಲಲ್ಲೇ ಇದೆ. ಕಾಡು ಅಂದರೆ ಭ್ರಮೆ, ಮಳೆ ಅಂದರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ಅಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಅದಕ್ಕೆ ಆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇದಕ್ಕೆ ಇಟ್ಟಿದ್ದೀವಿ.
ನಾನು ಇಲ್ಲ ಸರ್, ನಾನೇನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ಮೊದಲೇ ಹೇಳ್ದಂಗೆ ನಾ ಎಲ್ಲ ಥರ ಸಿನಿಮಾಗಳ್ನು ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ನಮ್ಮ ರೈಟ್ರು ಕೂತ್ಕೊಂಡು ಒಂದು 3 ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಇದು ಅಷ್ಟೇ. ಹೌದು ಸರ್, ಇತ್ತು. ಯಾಕೆಂದರೆ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿಲಿ ಎಲ್ಲ ಥರ ಸಿನಿಮಾಗಳ್ನು ನೋಡ್ಕೊಂಡು ಬಂದಿರೋನು. ಸೊ ಈಗ ಲವ್ ಜಾನರ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಥರ ಜಾನರ್ ಸಿನಿಮಾಗಳು ಬರ್ತಾಯಿತ್ತು. ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು. ಎಲ್ಲರೂ ಹೇಳ್ದಂಗೆಲ್ಲ ಪ್ರೆಸ್ ಮೀಡಿಯಾದವ್ರು ಎಲ್ಲರೂ ಹೇಳ್ತಾರೆ ಒಂದು ಕಂಟೆಂಟ್ ಇರೋಂಥ ಸಿನಿಮಾ ಬರಲ್ಲ ಅಂತ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋಂಥ ಒಂದು ಸಿನಿಮಾ ಮಾಡಬೇಕು, ಅದಕ್ಕೆ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂತಲೇ ಹೊಸಬ್ರನ್ನ ಹಾಕೊಂಡು ಈ ಸಿನಿಮಾ ಮಾಡಿದ್ದು ಸರ್. ಸರ್ ಇದೆಲ್ಲ ಸಿರ್ಸಿ, ಸಿದ್ದಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್. ಸರ್ ಒಂದು 70ರಿಂದ 90 ದಿನ ಆಯಿತು ಸರ್ ಇದು ಶೂಟಿಂಗ್. ಇಲ್ಲ ಸರ್, ಇದ್ದಾರೆ ಇದರಲ್ಲಿ ಒಂದು ಗೆಸ್ಟ್ ಅಪ್ರೆನ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ರೈಟ್ರು ಕಾರ್ತಿಕ್ ಸರ್ ಮಾಡಿದ್ದಾರೆ. ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ ಗೌತಮ್ ಅಂತ, ಅವರು ಜ್ವಲತಮ್ ಅಂತ ಒಂದು ಸಿನಿಮಾ ಮಾಡಿದರು, ಆ ಸಿನಿಮಾ ಹೀರೋ ಇದ್ದಾರೆ. ಸೊ ಅಷ್ಟೇ, ಒಂದು 7 ನಂಬರ್ಸ್ 8 ನಂಬರ್ಸ್ ಇದ್ದಾರೆ ಅದರಲ್ಲಿ. 7 ಜನ ಇದ್ದಾರೆ ಸರ್. 7 ಸರ್. ಹೀರೋಯಿನ್ ಬಂದಿಲ್ಲ ಸರ್, ನೆಕ್ಸ್ಟ್ ಫಾರಿನಲ್ಲಿದ್ದಾರೆ. ಸೊ ಹಂಗಾಗಿ ಬರೋಕ್ಕಾಗಿಲ್ಲ ಅವ್ರಿಗೂ. ರಿಲೀಸಿಗೆ ಬರ್ತಾರೆ. ಹೀರೋಯಿನ್ ಸಂಗೀತ ಸರ್. ಇಲ್ಲೇ ಸಿರ್ಸಿ ಅವರೇ ಸರ್, ಅವ್ರು ಸಿರ್ಸಿ ಅವರೇ. ಸರ್ ಸೆನ್ಸರ್ UA ಸಿಕ್ಕಿದೆ ಸರ್. ಹಾಂ, ಸಿನಿಮಾದು ಇಲ್ಲ ಸರ್, ಆ ಥರ ಏನೂ ಇಲ್ಲ. 1-2 ಡೈಲಾಗ್ ಕಟ್ ಮಾಡೋಕ್ಕೆ ಹೇಳಿದರು, ಅದನ್ನು ಕಟ್ ಮಾಡಿ ರೀಸೆನ್ಸರ್ ಮಾಡಿಸಿದ್ವಿ. ಹೌದು ಸರ್, 31st ರಿಲೀಸು. ಈ ಸಿನಿಮಾನ ಅದೇ ಇವ್ರು ಹೇಳ್ದಂಗೆ ಟೀಸರು ಟ್ರೈಲರ್ ನೋಡೇ KRG ಸ್ಟುಡಿಯೋಸ್ ಅವರು ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ. ಅವ್ರು ಇದರಲ್ಲಿ ರಿಲೀಸ್ ಆಗ್ತಿದೆ 31st. ಹಾಂ ಸರ್. ಹೌದು ಸರ್, ಖಂಡಿತವಾಗ್ಲೂ ಇದೇ ಫಸ್ಟು. ನನಗೂ ಒಂದು ಸ್ವಲ್ಪ ಇದಾಗ್ತಾ ಇದೆ, ಇದೇ ಫಸ್ಟ್ ಇದೇ ರೀತಿ ಬಂದು ಮಾತಾಡ್ತಾ ಇರೋದು. ನಾನು ಸ್ಟೇಜ್ ಮೇಲೆ ಬಂದು ನಮ್ಮ ಸಿನಿಮಾದ ಫಸ್ಟ್ ಪ್ರೆಸ್ ಮೀಟು ಇದೇ. ಇಲ್ಲ ಸರ್, ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ. ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಆದಾಗಿಂದ ಇನ್ನು ಪ್ರಮೋಷನ್ ಮಾಡ್ತೀವಿ. ನಮ್ಮದು ಸಿನಿಮಾ ರಿಲೀಸ್ ಆದಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾದ. ಹೌದು ಸರ್, ಖಂಡಿತ ಸರ್, ಅದು ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ. ಓಕೆ, ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್. ಈಗ ಬಂದಿರೋ ಮೀಡಿಯಾ ಆಗಲಿ, ಪ್ರೆಸ್ ಆಗಲಿ, ಯೂಟ್ಯೂಬ್ಸ್ ಅವರಾಗಲಿ, ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಟೀಸರ್ ಬಿಟ್ಟಾಗ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದ್ರಿ. ಸೊ ಈಗ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ, ಅದೇ ರೀತಿ ಈ ಟ್ರೈಲರ್ಗೆ ಒಂದು ಸಪೋರ್ಟ್ ಮಾಡಿ ನನ್ನ ಇದು ಮಾಡಿ ಅಂತ. ಸರ್ ನಂದು ಒಂದೇ ಒಂದು ಪ್ರಶ್ನೆ, ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಇದು, ಇಂಡಿಯಾಸ್ ಫಸ್ಟ್ ಎವರ್ ಬ್ರೈನ್ ಸ್ಕ್ಯಾಮಿಂಗ್. ನೀವು ಡೈರೆಕ್ಷನ್ ಮಾಡುವಾಗ ನಿಮ್ದೇನಾದ್ರೂ ಅವಾಗಾರು ಬ್ರೈನ್ ಸ್ಕ್ಯಾಮ್ ಆಯ್ತಾ? ಏನು ಸೀನ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಆ ಥರ? ಅಂದರೆ ನಿಜ ಹೇಳ್ಬೇಕು ಅಂದರೆ ತುಂಬ ಜನಕ್ಕೆ ಆಗಿದೆ ಮೇಡಮ್, ಅದು ಫಾರೆಸ್ಟಲ್ಲಿ. ಅದನ್ನೆಲ್ಲ ಹೇಳಂಗಿಲ್ಲ. ಅದೇ ಸರ್ ಬ್ರೈನ್ ಸ್ಕ್ಯಾಮ್. ನೀವು ಇಲ್ಲಿ ಏನು ನೋಡ್ತಿದ್ದೀರೋ ಅದೆಲ್ಲ ನಿಜನೇ ಅಲ್ಲ. ಓಕೆ, ಸೊ ನಿಜ ನೋಡ್ಬೇಕು ಅಂದ್ರೆ ನಾವು ಸಿನಿಮಾನೇ ನೋಡ್ಬೇಕು. ಜನವರಿ 31ನೇ ತಾರೀಕು ಸರ್, ಒಟ್ಟಿಗೆ ಹೋಗೋಣ ಎಲ್ರು, ಬನ್ನಿ ಸಿನಿಮಾ ನೋಡೋಕ್ಕೆ.